ನಮಸ್ತೆ ಎಲ್ಲರಿಗೂ. ಕಟ್ಟಡ ನಕ್ಷೆ ಮಂಜೂರಾತಿಗೆ ಈ ಖಾತೆ ಕಡ್ಡಾಯ ಮಾಡಿದ್ದಾರೆ ಸರ್ಕಾರದಿಂದ. ಏನ್ ಅಪ್ಡೇಟ್ ಅಂತ ನೋಡೋದಾದ್ರೆ, ಕಟ್ಟಡ ನಕ್ಷೆ ಮಂಜೂರಾತಿಗೆ ಈ ಖಾತೆ ಕಡ್ಡಾಯ. ಈ ಖಾತೆ ಹೇಗೆ ಪಡೆಯೋದು, ನಾನು ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ. ಬೆಂಗಳೂರಿನಲ್ಲಿ ಇನ್ಮುಂದೆ ನೀವೇನಾದ್ರೂ ಒಂದು ಕಟ್ಟಡ ನಕ್ಷೆ ಮಂಜೂರಾತಿಗೆ ತಗೋಬೇಕು ಅಂದ್ರೆ ಏನು ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಕೆಲವೊಂದು ಪ್ರಮುಖ ಬದಲಾವಣೆಗಳನ್ನ ಜಾರಿಗೆ ತಂದಿದೆ. ಅಂದ್ರೆ ಈಗಾಗಲೇ ಆಸ್ತಿ ಖರೀದಿ ಮಾಡುವುದು ಅಥವಾ ಆಸ್ತಿ ಮಾರಾಟ ಮಾಡುವುದಕ್ಕೆ ಈ ಖಾತವನ್ನು ಕಡ್ಡಾಯ ಮಾಡಿದ್ದಾರೆ. ಇದೀಗ ವಿವಿಧ ಆಸ್ತಿಗಳಿಗೂ ಅಂದ್ರೆ ಈ ಖಾತವನ್ನು ಕಡ್ಡಾಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಿಬಿಎಂಪಿ ಮಹತ್ವದ ಆದೇಶ ಹೊರಡಿಸಿದೆ. ಏನಂದ್ರೆ ಈ ಖಾತೆ ಹೇಗೆ ಪಡಿಬೇಕು, ಅದರ ಪ್ರಯೋಜನಗಳೇನು ಅನ್ನೋದನ್ನ ಕೂಡ ನಾನು ತಿಳಿಸ್ತೀನಿ ನಿಮ್ಗೆ. ಬೆಂಗಳೂರು ಇನ್ಮುಂದೆ ಕಟ್ಟಡ ನಕ್ಷೆ ಮಂಜೂರಾತಿಗೆ ಈ ಖಾತೆ ಕಡ್ಡಾಯಗೊಳಿಸಲಾಗಿದೆ. ಇದು ಯಾವಾಗಿಂದ ಅಂದ್ರೆ ಜುಲೈ 1ರಿಂದನೇ ನಕ್ಷೆ ಮಂಜೂರಾತಿಗೆ ಈ ಸಲ್ಲಿಕೆ ಒಂದು ಮ್ಯಾಂಡೇಟರಿ ಮಾಡಿದ್ದಾರೆ. ಇನ್ನು ಕಮಿಷನರ್ ಆದಂತ ಮಹೇಶ್ವರ್ ರಾವ್ ಅವರು ಅಂದ್ರೆ ಜೂನ್ 9ರಂದು ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಇನ್ಮುಂದೆ ಯಾವುದೇ ಒಂದು ಆನ್ಲೈನ್ ನಂಬಿಕೆ ನಕ್ಷೆ ಅಂತ ಹೇಳ್ತಾರೆ, ಅಂದ್ರೆ ಕಟ್ಟಡ ನಕ್ಷೆ ಅಂತ ಹೇಳ್ತಾರಲ್ಲ, ಅದನ್ನ ಸೇರಿ ಎಲ್ಲಾ ಅರ್ಜಿಗೂ ಈ ಖಾತೆ ಕಡ್ಡಾಯ ಮಾಡಿದ್ದಾರೆ. 1/7/2025ರಿಂದ ಅಂದ್ರೆ ಜುಲೈ 1ರಿಂದ ಕಟ್ಟಡ ನಕ್ಷೆ ಮಂಜೂರಾತಿ ಕೋರಿ ಪಾಲಿಕೆಗೆ ಆನ್ಲೈನ್ ಅಲ್ಲಿ ನಂಬಿಕೆ ನಕ್ಷೆ ಒಳಗೊಂಡಂತೆ ಎಲ್ಲಾ ಕಟ್ಟಡ ಅನುಮತಿಗಳಿಗೆ ಅರ್ಜಿ ಸಲ್ಲಿಸುವಾಗ ಈ ಖಾತಾ ಸಲ್ಲಿಸುವುದು ಒಂದು ಕಡ್ಡಾಯ ಮಾಡಿದ್ದಾರೆ. ನೀವೇನಾದ್ರೂ ಇನ್ನು ಕಟ್ಟಡ ನಕ್ಷೆ ತಗೋಬೇಕು ಅಂದ್ರೆ ನಿಮ್ಮ ಈ ಖಾತಾ ಆಗಿರ್ಲೇಬೇಕು. ಸದರಿ ದಿನಾಂಕದಿಂದ ಕಟ್ಟಡ ನಕ್ಷೆಗಳ ಮಂಜೂರಾತಿಗೆ ಕೋರಿ ಸಲ್ಲಿಸುವ ಪ್ರಸ್ತಾವನೆಗಳ ಸ್ವತ್ತಿನ ದಾಖಲಾತಿಗಳನ್ನು ಪರಿಶೀಲನೆಗೆ ಪಾಲಿಕೆಯ ಕಂದಾಯ ವಿಭಾಗಕ್ಕೆ ಕಳುಹಿಸುವ ಕ್ರಮವನ್ನು ರದ್ದುಪಡಿಸಿ ಅಂತ ಆದೇಶ ಮಾಡಿದ್ದಾರೆ. ಇನ್ನು ಯಾವುದೇ ಆಸ್ತಿಯನ್ನು ಕೊಳ್ಳುವವರು ಅಥವಾ ಮಾರುವವರು ಕಡ್ಡಾಯವಾಗಿ ಈ ಖಾತಾ ಮಾಡಿಸಲೇಬೇಕು. ಈ ಸಂಖ್ಯೆಯನ್ನು ಅಂದ್ರೆ ಪ್ರತಿಯೊಂದು ಈ ಖಾತೆಗೂ ಒಂದು ನಿರ್ದಿಷ್ಟ ಸಂಖ್ಯೆ ನೀಡ್ತಾರೆ. ಓಕೆನಾ, ಸರ್ಕಾರ ಒಂದು ಡಿಪಾರ್ಟ್ಮೆಂಟ್ ಇಂದ ಆ ಸಂಖ್ಯೆಯನ್ನು ಈಗ ನೋಂದಾವಣಿ ಆಗುತ್ತಿರುವ ಕಾವೇರಿ 2 ಸಾಫ್ಟ್ವೇರ್ ಅಡಿಯಲ್ಲಿ ನೀಡಲಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಎಲ್ಲಾ ಬಿಡಿಎ, ಎ ಖಾತಾ, ಬಿ ಖಾತಾ ಸೇರಿದಂತೆ ಎಲ್ಲಾ ರೀತಿಯ ಖಾತೆಗಳಿಗೂ ಈ ಖಾತಾ ಒಂದು ಕಡ್ಡಾಯವಾಗಲಿದೆ ಅಂತ ತಿಳಿಸಿದ್ದಾರೆ. ಇನ್ನು ಇದರ ಜೊತೆಗೆ ಇವರಿಗೆ ನೀಡಲಾಗುತ್ತಿದ್ದ ಪೇಪರ್ ಖಾತೆಗಳು ಇನ್ನು ಮುಂದೆ ರದ್ದಾಗುತ್ತೆ. ಈ ಖಾತಾ ಎಲ್ಲಿ ಪಡಿಬೇಕು ಅಂದ್ರೆ ಈ ಖಾತೆಗಳನ್ನು ಮಾಡಿಸಲು ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿ ಅಲ್ಲಿ ಸಕಲ ಕ್ಯಾಟಗರಿಯನ್ನು ಅಂದ್ರೆ ಕ್ಲಿಕ್ ಮಾಡಬೇಕು. ಅಲ್ಲಿ ಈ ಖಾತಾ ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಈ ಖಾತೆಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ನಂತರ 3-4 ದಿನ, ಒಂದು 5-6 ದಿನದಲ್ಲಿ ಖಾತೆ ಸಿದ್ಧವಾಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನಾವು ಆನ್ಲೈನ್ ಅಲ್ಲಿ ಮಾಡೋದಾದ್ರೆ, ಅಥವಾ ನೀವು ಆಫೀಸ್ಗೆ ಹೋಗಿ ಕೂಡ ಮಾಡಬಹುದು. ಇನ್ನು ಈ ಖಾತೆಯಿಂದ ಬಹುಮುಖ್ಯ ಪ್ರಯೋಜನ ಏನಂದ್ರೆ ಬೆಂಗಳೂರಿನಲ್ಲಿ ಆಸ್ತಿ ವಿಚಾರದಲ್ಲಿ ಆಗುವ ಮೋಸಗಳನ್ನ ತಡಿಬಹುದು ಅನ್ನೋದು ಒಂದು ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ಇನ್ನು ಯಾವುದೇ ಆಸ್ತಿಯ ಈ ಖಾತಾವನ್ನು ಮಾಡಿಸಿದಾಗ ಪ್ರತ್ಯೇಕ ನಂಬರ್ ನೀಡಲಾಗುತ್ತೆ. ಆ ನಂಬರ್ ಅನ್ನು ಕಾವೇರಿ ಸಾಫ್ಟ್ವೇರ್ ಅಥವಾ ಮತ್ಯಾವುದೇ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಸಾಫ್ಟ್ವೇರ್ಗಳಲ್ಲಿ ಹಾಕಿ ನೋಡಿದಾಗ ಆಸ್ತಿ ಮಾಲೀಕರು ಯಾರು ಅಂತ ಗೊತ್ತಾಗುತ್ತೆ. ಇನ್ನು ಯಾವಾಗ ರಿಜಿಸ್ಟ್ರೇಷನ್ ಆಗಿತ್ತು, ತೆರಿಗೆ ಪೂರ್ತಿ ಪಾವತಿಸಲಾಗಿದೆ ಅಂದ್ರೆ ಕಟ್ಟಿದಾರ ಅಂತ ಕೂಡ ಅಲ್ಲಿ ತಿಳಿದು ಬರುತ್ತೆ. ಇನ್ನು ಈ ಖಾತೆ ಮೂಲಕ ಡಬಲ್ ರಿಜಿಸ್ಟ್ರೇಷನ್ ಅಂದ್ರೆ ಅಕ್ರಮ ಹಣಕಾಸು ವಹಿವಾಟು ಅಥವಾ ಮತ್ಯಾವುದೇ ಒಂದು ಕಳ್ಳಾಟಗಳ ನಡೆದಿರುವುದನ್ನು ಗೊತ್ತಾಗುತ್ತೆ. ಅಲ್ಲದೆ ಗ್ರಾಹಕರು ಒಂದು ಯಾರೋ ತಗೋಬೇಕು ಅಂತ ಅನ್ಕೊಂಡಿದ್ರೆ ಸೈಟ್ಗಳು, ಮನೆಗಳು ಇರುವ ಬಡಾವಣೆಗಳ ಅಕ್ರಮವೋ ಅಥವಾ ಸಕ್ರಮವೋ ಎಂಬುದು ಸಹ ಈ ಖಾತಾ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ಇನ್ನು ನಿರ್ದಿಷ್ಟ ಆಸ್ತಿಯನ್ನು ಡಬಲ್ ರಿಜಿಸ್ಟ್ರೇಷನ್ ಮಾಡಲಾಗಿದೆಯೇ, ಮೋಸದ ವ್ಯವಹಾರ ಈ ಹಿಂದೆ ಆಗಿತ್ತೆ ಅಥವಾ ಮತ್ಯಾವುದೇ ಒಂದು ಕಳ್ಳ ವ್ಯವಹಾರಗಳು ಆಗಿದೆಯೇ ಎಂಬುದನ್ನು ಸಹ ಅಲ್ಲಿ ತೋರಿಸುತ್ತೆ. ಅಷ್ಟೇ ಅಲ್ಲದೆ ಗ್ರಾಹಕರು ಕೊಳ್ಳಲಿರುವ ಸೈಟು ಅಥವಾ ಮನೆ ಇರುವ ಬಡಾವಣೆಯು ಅಧಿಕೃತವೋ ಅನಧಿಕೃತವೋ ಎಂಬುದು ಸಹ ಗೊತ್ತಾಗುತ್ತೆ. ಇನ್ನು ಮತ್ತೊಂದು ವಿಚಾರ ಏನಂದ್ರೆ ಈ ಮೊದಲು ಬಿಡಿಎ, ಎ ಖಾತಾ, ಬಿ ಖಾತಾ ಹೀಗೆ ಯಾವುದೇ ಖಾತೆಯಾಗಿದ್ದರೂ ಯಾವುದಾದ್ರೂ ಪರವಾಗಿಲ್ಲ, ಅದು ಈ ಖಾತೆ ಆಗತ್ತೆ. ಓಕೆನಾ ಇವಾಗ. ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ಸೊ ನೀವೇನಾದ್ರೂ ಕಟ್ಟಡ ನಕ್ಷೆ ತಗೋಬೇಕು ಅಂದ್ರೂ ಕೂಡ ನೀವು ಈ ಖಾತಾ ಮ್ಯಾಂಡೇಟರಿ ಮಾಡಿದ್ದಾರೆ. ಓಕೆನಾ. ಸೊ ಇದು ಜುಲೈ 1ರಿಂದನೇ ಅಪ್ಲೈ ಆಗುತ್ತೆ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.